ಅಭಿ ಕೂಲ್ ಅಭಿ ಕೂಲ್. ಏನ್ರಿ ಕೂಲು? ಒಂದು ಪತ್ರಿಕೆನ ತರ ಕೇಳಿ ಅವ್ನಿಗೆ 1 ಗಂಟೆ ಆಯ್ತು. ಬಂದ್ರ ಅವನು ಬರ್ಲಿ, ಅವನು ಎದ ಮೇಲೆ ಕಾಲಕ್ಕೆ ತಲೆ ರಪ್ಪ ಅಂತ ಬಿಡ್ತೀನಿ. ಅರ್ಥ ಆಗ್ತೀನಿ. ವಿಟ್ಲ ಕಂಪಾಸ್. ಮಾತು ಹರಿ ಕೋಲ್ ಹರಿ ಕೋಲ್ ಅಂತೀರಲ್ಲ ರೀ. ಒಂದು ದಿನಪತ್ರಿಕೆನ ತರ ಕೇಳಿದ್ರೆ 5 ವರ್ಷದ ಹಿಂದಿನ ಲಗ್ನ ಪತ್ರಿಕೆ ಹುಡ್ಕೊಂಡ್ ಬಂದಿದ್ದೀನಲ್ಲ, ಇನ್ನು ದಡ್ಡ ಅಂದೆ ನಾನು ಏನು ಅಂತ ಕರೀಲಿದೆ. ನೀವು ಕರೆಕ್ಟ್ ಹೇಳ್ಬೇಕಾಯ್ತವ. ಎದ್ರಿ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪಾಯಿ ಕೊಡ್ತೀನಿ. ಹೇಳ ಜೋಲ್ರಾಜ್ ದೋಸೆ ಅಂದ್ಕೊಳ್ಳಿ ಅಂತ ಕೂತ್ಬಿಟ್ಟ. ಕಟ್ಕಟಾಲ ಪಟ್ಪಟಾಲ ಮಟ್ಪಟಾಲ ಚಟ್ಚಟಾಲ. ನೀವು ಕೊಟ್ಟಿದ್ದ ಬಿಟ್ಲ ಬೇರೆ ಭಾಷೆ ಮಾತಾಡ್ತೀವಲ್ಲ. ಮುಚ್ಚಲ ಬಾಯಿ, ಈ ದಡ್ಡನ್ ತಲೆ ಕೆಟ್ಟಿದೆ. ಇಷ್ಟ್ರ ಮೇಲೂ ಇವನಿಂದ ನೀನೇನಾದ್ರೂ ಓಡಾಡಿದ್ರೆ ನಿನಗ್ ಕಲ್ಲಲ್ಲಿ ಹೊಡಿತಾರೆ. ಇವ್ನ ಕರ್ಕೊಂಡೋಗಿ ಯಾವ್ದೊಂದು ಹುಚ್ಚ ಆಸ್ಪತ್ರೆಗೆ ಬಿಟ್ಬಿಟ್ಟ. ಏನು ಬೇಕಾಗಿಲ್ಲ. ವಿಟ್ಲ ಯಾವ ಭಾಷೆ ಮಾತಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನೊಬ್ಬ ಪ್ರೊಫೆಸರ್ನ ಕರೆಸ್ತೀನಿ. ಯಾರು ಅವರು? ಪ್ರೊಫೆಸರ್ ಚಿಂಗ್ ಚಾಂಗ್. Hello, is anybody at home? Who are you? Who are you? I'm Jaji Chambaldini. Who are you? I am Professor Chang Chung. Chang. Please come. ಬನ್ನಿ ಪ್ರೊಫೆಸರ್. ಯಾರೀ ಪ್ರೊಫೆಸರ್? ಹಲೋ, ನಾನು ಪ್ರೊಫೆಸರ್ ಚಾಂಗ್ ಚುಂಗ್. ನಿಮ್ಮ ಮನೆಯಲ್ಲಿ ವಿಚಿತ್ರವಾಗಿ ಮಾತಾಡೋ ಯಾರೊಬ್ಬ ವ್ಯಕ್ತಿ ಇದಾನಂತಲ್ಲ, ಯಾರದು? ಅವನ್ನ ನೋಡಕ್ ಬಂದ್ರ? ಇಲ್ಲೇ ಇದೆ ನೋಡಿ, ಅವನ ಹೆಸರು ವಿಟ್ಲ ಅಂತ. ಯಾರ ನೋಡಕ್ ಬಂದಿದ್ದಾಳೆ ನೋಡ. ಪ್ರೊಫೆಸರ್ ಕರಾಲ ಬಕಾಲ ಮಾಕಲಕಲ. My dear Vitla boy, what is your problem? ಕರಾಲ ಮರಾಲ ಜಲಾಲ ಕಟ್ಕಟಾಲ. 3-4 ವಿದೇಶಿ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಾನೆ. ಆ ಭಾಷೆ ಯಾವ್ದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಇವನು ಸರಿ ಹೋಗ್ಬಿಡ್ತಾನೆ. ಯಾಕೆ ಪ್ರೊಫೆಸರ್, ನಿಮ್ಗೂ ಅದು ಯಾವ ಭಾಷೆ ಅಂತ ಗೊತ್ತಾಗ್ತಾ ಇಲ್ವಾ? ಗ್ರೀಕು, ಲ್ಯಾಟಿನು, ಸ್ಪ್ಯಾನಿಷ್ನು ಇದು 3 ಮಿಕ್ಸ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದಾನೆ. ಇವನ ತಲೆಗೆ ಏಟ್ ಬಿದ್ದು ತಲೆ ಒಳಗಿರೋ ನರ ಎಗರಿ ಪರ್ಫೆಕ್ಟ್ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಬೌದ್ಧಿಕ್ ನರ್ವ್ ಅಂತೀವಿ. ಆ ನರ ಇವನಿಂದ ಬೇರೆ ಬೇರೆ ಭಾಷೆ ಹೇಳ್ಸುತ್ತೆ. ಹಲಾಲ್ ಕಲಾಲ್ ಗುಲಾಲ್. ಗೊತ್ತಾಗೋಯ್ತು. ಗುಲಾಲ್ ಅಂದ್ರೆ ಏನು ಅಂತ ನಂಗೆ ಗೊತ್ತಾಗೋಯ್ತು. ಏನು? ಬಣ್ಣ ಬಣ್ಣದು. ಏನಂತೆ? ಇನ್ನೊಂದ್ಸಲ ಈಗ ಮಾತಾಡಿದ್ರೆ ನಿಮ್ ಮುಖಕ್ಕೆ ಸುಣ್ಣ ಬಳಿತಾರಂತೆ. ಪ್ರೀತಿ 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 ಅದು ಯಾವ ಮಾಯಲ್ಲಿ ನಮ್ಮ ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಕಳ್ಳಿ. ಪಾಂಡುರಂಗ ಅವರೇ, ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡಿ. ಇಷ್ಟು ಬೇಗ ಈ ನಿನ್ನ ಪಾಂಡುರಂಗನ ಪ್ರೀತಿ ಬೇಡವಾಯ್ತೇನೆ ಪ್ರೀತಿ. ಇನ್ನೇನು, ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹೊಸ ಲ್ಯಾಂಗ್ವೇಜ್ ಕಲ್ತ್ಕೊತಾ ಇದೀನಿ. ನನ್ನ ಬಂದು ಡಿಸ್ಟರ್ಬ್ ಮಾಡ್ತಿರಲ್ಲ ದಡ್ಡ ಅಂತಂದು. ನಮ್ಮ ಯಜಮಾನ್ರು ದಡ್ಡ ಗಿಡ್ಡ ಅಂದ್ರೆ ನಾನ್ ಸುಮ್ಮಿರಲ್ಲ. ಬೇಡ ಬೇಡ ಹುಡುಗಿ ಕಡೆ ಪ್ರೀತಿ ಹುಡುಗಿ. ಏನು ಯಜಮಾನ್ರೆ, ಆಸೆಯಿಂದ ಇವಳತ್ರ ದಡ್ಡ ದಡ್ಡ ಅನ್ಕೊಂಡು ಇಲ್ಲೇ ಕೂತಿದ್ದೀರಲ್ಲ. ಅಡ್ಗೆ ಮನೆಗಾದ್ರೂ ಬರ್ಬಾರ್ದ ದಡ್ಡ ಅಂತಂದು. ನೀನಂತೂ ಆ ಚಾಂಗ್ಚುಂಗ್ ವೇಷದಲ್ಲಿ ಸೂಪರ್ ಆಗಿ ಕಾಣ್ತಿದೆ ಕಣೋ. ಅಲ್ಲ ಕಣೋ, ಮಣ್ಣವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಮರ್ಸ್ಬಿಟ್ಟಿಲ್ಲ. ಮತ್ತೆ ನಾ ಸುಮ್ನೆ ಕಲಾಸದಲ್ಲಿ ಟ್ರೈನಿಂಗ್ ಕೊಡೋದು. ನಾವು 3 ಜನ ಸೇರಿ ಆಡಿರೋ ನಾಟಕಕ್ಕೆ ಆ ಪಾಂಡುರಂಗ ಅದ್ರಿ ಅಲ್ಲಾಡಿ ಬೆದ್ರಿ ಬಂಡ ಹೋದ. ಮತ್ತೆ ಇನ್ನೇನು ಸುಮ್ನೆ ದಡ್ಡ ಅಂತ ನಾ ಬಿಟ್ಬಿಡ್ತೀನ. ಇನ್ನು ಎಷ್ಟು ದಿನ ಅಂತ ಈ ನಾಟಕ ಆಡೋದು? ಇನ್ನೊಂದು ಸ್ವಲ್ಪ ದಿವಸಕ್ಕಿನ ಇನ್ನೇನು ನಮ್ಮ ಭಾವ ಮೆಂಟ್ಲಾಗಿ ಮೆಂಟ್ಲ್ ಆಸ್ಪತ್ರೆ ಸೇರ್ಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ. ನಾಳೆ ನೀನು ನಮ್ಮ ಮನೆಗೆ ನಡೆಯೋ ಕ್ಲೈಮ್ಯಾಕ್ಸ್ಗೆ ವಿಟ್ಲನ್ ಕರ್ಕೊಂಬ. ನಮ್ಮಪ್ಪ ಟೀಚಿಂಗ್ ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಆ ಫ್ಯಾಕ್ಟ್ರಿ ನಡೆಸೋದಿಕ್ಕೆ ವಿಟ್ಲನ್ ಅಂತ ಮೇಧಾವಿ ಮನೆ ಅಳಿಯಾನೆ ಬೇಕು ಅಂತ ಹೇಳಿ ಇವನ್ನ ಕರ್ಕೊಂಡೋಗೋ. ಆಗ ಪಾಂಡುರಂಗ ಸ್ಪಾಟ್ ಅಲ್ಲೇ ಮೆಂಟ್ಲಾಗ್ಬಿಡ್ತಾನೆ. ಈಗಿನ ವಿಟ್ಲನ್ನ ಮದುವೆ ಮಾಡ್ಕೊಂಡು ಬೀಜಿಂಗ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಬೀಜಿಂಗ ಯಾಕೆ? ನಮ್ ತಂದೆ ಮಾಡಿರೋ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದಕ್ಕೆ ವಿಟ್ಲನೇ ಬೇಕು ಅಂತ ತುಂಬಾ ಹಠ ಹಿಡಿತಾ ಇದ್ದಾರೆ. ಪ್ರೊಫೆಸರ್ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಯಾವನ್ರಿ ಪ್ರೊಫೆಸರ್? ಅವ್ನ್ ಯಾರು ಗೊತ್ತನ್ರಿ? ಹಳ್ಳಿನಲ್ಲಿ ಕುರಿ ಮೇಯಿಸ್ಕೊಂಡಿದ್ನಲ್ಲ ದಂಡ ಪಿಂಡ ನಮ್ಮ ಪದ್ದಪ್ಪ. ಯಾಕೋ ಹೀಗೆ ಮಾಡಿದ್ರೆ? ಅಲ್ಲ, ದಿನ ಬೆಳಗಾದ್ರೆ ನೀವು ನನ್ನ ತಲೆ ಮೇಲೆ ಹೊಡೆದು ದಡ್ಡ ದಡ್ಡ ಅಂತ ಹೇಳ್ತಿದ್ದಲ್ಲ. ಹೇಗಾದ್ರೂ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವಿಬ್ರು ಸೇರ್ಕೊಂಡು ಈ ನಾಟಕ ಮಾಡಿದ್ವಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಯಾವುದೇ ಕಾಲಕ್ಕೂ ನನ್ನನ್ನು ಹಾಗೆಲ್ಲ ದಡ್ಡನ್ ಮಾಡಕ್ ಆಗಲ್ಲ. ನೀವು ಮಾಡಿರೋ ತಪ್ಪಿಗೆ ಏನ್ ಮಾಡ್ತೀನಿ ಗೊತ್ತೇನ್ರ? ಮೆಜೆಸ್ಟಿಕ್ ಅಲ್ಲಿ ಸ್ವೆಟರ್ ಮಾರಕ್ ಹಾಕ್ತೀನೋ? ಇಲ್ಲ ಕಣಪ್ಪ, ಕಡ್ಲೆಕಾಯಿ ಕಡ್ಲೆಕಾಯಿ ಮರಕ್ಕೆ ಕಲಾಸಿ ಪಾಳೆ ಹಾಕ್ತೀನಿ.